ಶಿವರಾತ್ರಿಗೂ ಮೊದಲೇ ರಾಜ್ಯದಲ್ಲಿ ಈ ಬಿಸಿಲು ಸುಡ್ತಾ ಇದೆ. ಮತ್ತೊಂದು ಕಡೆ ನೀರಿಗೆ ಹಾಹಾಕಾರ ಶುರುವಾದಂತೆ ಕಾಣಿಸ್ತಾ ಇದೆ. ಬೇಸಿಗೆ ಆರಂಭಕ್ಕೂ ಮೊದಲೇ ರಾಜ್ಯದಲ್ಲಿ ಬಿಸಿಲು ಒಂದು ಕಡೆ ಹೆಚ್ಚಾದರೆ ಕುಡಿಯುವ ನೀರಿಗೆ ಹಾಹಾಕಾರದಿಂದ ಜನರು ಪರಿತಪಿಸುವಂತಾಗಿದೆ. ದಿನನಿತ್ಯದ ಬಳಕೆಗೆ ಜನರು ಹಳ್ಳದ ನೀರನ್ನು ಬಳಸುವಂತಹ ಪರಿಸ್ಥಿತಿ ನಿರ್ಮಾಣವಾಗಿದೆ. ಬೆಂಗಳೂರು ಮಹಾನಗರದ ಕೂಗಳತೆಯ ದೂರದಲ್ಲಿರುವಂತಹ ಕಾಸಿನಕಲ್ಲು ಗ್ರಾಮದಲ್ಲಿ ಸುಮಾರು 30ಕ್ಕೂ ಹೆಚ್ಚು ಕುಟುಂಬಗಳು ವಾಸವಿದೆ. ಆದರೆ ಸಮರ್ಪಕ ನೀರಿನ ವ್ಯವಸ್ಥೆ ಇಲ್ಲದೆ ಇರುವುದರಿಂದ ಸಂಕಷ್ಟಕ್ಕೆ ಸಿಲುಕಿದಾವೆ ಅಲ್ಲಿರುವಂತಹ ಕುಟುಂಬಗಳು. ಗ್ರಾಮದಲ್ಲಿರುವ ಒಂದು ಕೊಳವೆ ಬಾವಿಯಿಂದ ದಿನಕ್ಕೆ ಒಮ್ಮೆ 10 ನಿಮಿಷ ನೀರು ಬಂದರೆ ಹೆಚ್ಚು ಎನ್ನುವಂತಾಗಿದೆ. ಹೀಗಾಗಿ ಗ್ರಾಮಸ್ಥರು ದಿನನಿತ್ಯವೂ ಕೂಡ ಬಳಕೆಗೆ ಹಳ್ಳದ ನೀರನ್ನೇ ಬಳಸುವಂತಹ ಪರಿಸ್ಥಿತಿ ನಿರ್ಮಾಣವಾಗಿದೆ. ಅಣ್ಣ ನಮಗೆ ನೀರಿಲ್ಲ, ತುಂಬ ದಿನದಿಂದ ಓಡಾಡಕ್ಕೆ ರೋಡ್ ಇಲ್ಲ, ಯಾರು ತಲೆಗೆ ಹಾಕೊಳ್ಳೋದಿಲ್ಲ. ಹೇಳಿದ್ರೆ ಆಯಿತು ಮಾಡ್ಕೊಡ್ತೀವಿ ಅಂತಾರೆ. ಬರಲ್ಲ ನಮಗೆ ನೀರು. ಇದು ಟ್ಯಾಂಕರ್ ತಗೊಂಡು ನೀರು ಹೊಡ್ಸ್ಕೊತೀವಿ. ಮಕ್ಳಿಗೆ ಯಾರಿಗೂ ಹುಷಾರಿಲ್ಲ ಅಂದರೆ ದೂರ 2 ಕಿಲೋಮೀಟ್ರ್ ಆಗ್ತದೆ ಹೋಗಿ ಬರೋಕ್ಕೆ. ಯಾಕೋ ಗೊತ್ತಿಲ್ಲ.